ಹಾಯ್ ವೆಲ್ಕಮ್ ಟು ಪಲ್ಲವಿ ಯೂಟ್ಯೂಬ್ ಚಾನಲ್ ಗೈಸ್. ನಮ್ಮ ಅಣ್ಣಂದು ಮದುವೆ ಇದೆ. ನಾನು ನನ್ನ ತಮ್ಮಂದಿರು ಮದುವೆಗೆ ಹೋಗ್ತಾ ಇದ್ದೀವಿ. ಏನೇನಾಗುತ್ತೆ ಬನ್ನಿ ವಿಡಿಯೋದಲ್ಲಿ ತೋರಿಸ್ತೀನಿ. ತುಂಬ ದಿನ ಆಯಿತು ಫ್ಯಾಮಿಲಿನ ಮೀಟ್ ಆಗ್ತೀನಿ. ಮತ್ತು ನನ್ನ ತಮ್ಮ ಅವರು ಏನೇನು ಕೆಲಸ ಮಾಡ್ತಾರೆ ಅದು ತೋರಿಸ್ತೀನಿ. ಬನ್ನಿ. ಒಬ್ಬನು ಈರುಳ್ಳಿ ಕಟ್ ಮಾಡ್ತಾನೆ, ಇನ್ನೊಬ್ಬ ಟೊಮೆಟೊ ಕೆಲಸ ಮಾಡ್ತಾರೆ. ತೋರಿಸ್ತೀನಿ ಆಯ್ತಾ. ಗ್ಯಾಸ್ ಆಗೋಗಿದೆ ಗೈಸ್. ಬಟ್ ಏನು ಮಾಡೋದು, ಅದಕ್ಕೆ ಕರೆಂಟ್ ಸ್ಟವ್ ಮೇಲೇನೆ ನನಗೆ ಮ್ಯಾಗಿ ಮಾಡೋಕ್ಕೆ ಸ್ವಲ್ಪ ಬರುತ್ತೆ. ಏನೋ ಅವರೇ ಮಾಡ್ಕೊಂಡು ತಿಂತೀನಿ ಅಂತವ್ರೆ. ಅವನೇ ಮಾಡ್ತಾ ಇದ್ದಾನೆ ಗೈಸ್. ಚಿಕ್ಕವನು ಹೋಗಿದ್ದಾನೆ ಮ್ಯಾಗಿ ತಗೊಂಬರೋದು. ಇದಕ್ಕೆ ಬನ್ನಿ, ಬರ ಇಲ್ಲಿ. ಬಾಪ ಏನ್ ಬಿಲ್ಡಪ್ ಹೊಡಿತಾರೆ ಗೊತ್ತಾ ನನ್ನ ತಮ್ಮ ಅವರು. ತುಂಬಾ ಬಿಲ್ಡಪ್ ಹೊಡಿತಾನೆ. ದೊಡ್ಡವನಂತೂ ತುಂಬಾನೇ ಹೊಡಿತಾನೆ. ಇನ್ನ ಒಬ್ಬಿದ್ದಾನೆ, ಅವನು ಇದ್ದಿದ್ದು ಬಿಲ್ಡಪ್. ಅವನು ಮಾತಾಡೋದೇ ಇಲ್ಲ ಬಿಡಿ, ನಮ್ ಜೊತೆ ಜಾಸ್ತಿ ಮಾತಾಡೋದೇ ಇಲ್ಲ. ನೋಡಿ ಗೈಸ್, ಬರ್ತಾ ಇದ್ದಾನೆ ಮ್ಯಾಗಿ ಮಾಡಕ್. ಕಟ್ ಮಾಡೋ. ನಾಚಿಕೆ ಪಡ್ತಾವ. ಮ್ಯಾಗಿ ತಂದ ಹೋಗ್ಬಿಟ್ಟು 1, 2, 3, 4 ಮದ್ವೆಲಿ ಊಟ ತಿಂತಾನೆ. ಮತ್ತೆ ಇಷ್ಟನ್ನು ತಗೊಂಡ್ಬಂದವನೆ. ಇವನ್ ತಲೆ ಮೇಲೆನೆ ಹಾಕ್ತಿ ತಿಂತಾರೆ ಬಿಡಿ ಗೈಸ್. ಇವರು ಬಾಯ್ಸ್ ಚೆನ್ನಾಗಿ ತಿಂತಾರಲ್ವಾ. ನೋಡಿ ಏನ್ ಫೋರ್ಸ್ ಕೊಡ್ತಾ ಇದ್ದಾನೆ. ನೋಡಿ ಗೈಸ್, ಮಾಡ್ದಿರ ತಗೊಂಬಂದ್ ಕೊಟ್ಟವನೆ. ಮಾಡ್ಬಾ, ಎದ್ದಳ. ತಿನ್ನಕ್ಕೆ ಬರುತ್ತಾ? ಪಾಪ ದೊಡ್ಡವನು ಎಷ್ಟು ಕಷ್ಟ ಬೀಳ್ತಾ ಇದ್ದಾನೆ ಗೊತ್ತಾ ಗೈಸ್. ಪಾಪ ಟೊಮೊಟೊ ಈರುಳ್ಳಿ ಎಲ್ಲ ಕಟ್ ಮಾಡ್ತಾ ಇದ್ದಾನೆ. ತೋರಿಸ್ತೀನಿ ಬನ್ನಿ. ಬೇಗ ಕಟ್ ಮಾಡೋ. ಅವನ್ ಬರೀ ಇದೇ ಆಯ್ತು ಗೈಸ್. ನೋಡಿ ಆ ಏಸು ಇವಾಗ ಇವ್ 9th ಆಯ್ತು, 10th ಏಸ್ ವೈಟ್ ಏಸ್ ನೋಡಿ ಎಷ್ಟು ಜಾಸ್ತಿ ಬಂದ್ಬಿಟ್ಟಿದ. ಇವಾಗೆ ಮುಖ ಆಗ್ಬಿಟ್ಟವನೇ ಗೈಸ್. ಟೆನ್ಷನ್ ಏನ್ ಟೆನ್ಷನ್ ನಿಂಕ? ನಾವು ಮ್ಯಾಗಿ ಅವ್ನ್ ಕೊಡ್ತೀನಿ, ಅವ್ನ್ ಮ್ಯಾಗಿ ಮಾಡ್ತಾನೆ. ನಾನೆಲ್ಲ ನೀಟಾಗಿ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸ್ಯಾರಿ ಹಾಕೊಳಕ್ ಬರಲ್ಲ, ಅದಕ್ಕೆ ಹಾಕ್ಸ್ಕೊಳಕ್ ಹೋಗ್ತಾ ಇದ್ದೀನಿ. ನೀಟಾಗಿ ಪ್ಯಾಕ್ ಮಾಡ್ಕೋಬೇಕು ಗೈಸ್. ಎಲ್ಲಾದ್ರೂ ನಾವು ರೆಡಿ ಹಾಕಕ್ಕೆ ಹೋದ್ರೆ ಕವರಲ್ಲಿ, ಬ್ಲ್ಯಾಕ್ ಕವರಲ್ಲಿ, ವೈಟ್ ಕವರಲ್ಲಿ ನಮ್ಮಮ್ಮ ಹಾಕೊಡ್ತಾರೆ. ಗಲೀಜಾಗೋಗುತ್ತೆ. ಅದಕ್ಕೆ ನೀಟಾಗಿ ಪ್ಯಾಕ್ ಮಾಡಿ ಎತ್ಕೊಂಡು ಹೋಗ್ತಾ ಇದ್ದೀನಿ. ಮ್ಯಾಚಿಂಗ್ ಬಳೆ ಕೆಳಗಡೆ ಎಲ್ಲ ಇದೆ. ಅದು ಮ್ಯಾಚ್ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಅಲ್ಲೇ ಪಾರ್ಲರಲ್ಲೇ ಇಸ್ಕೊಳ್ತೀನಿ. ನೋಡೋಣ ಅಲ್ಲಿ ಯಾವ್ದು ಚೆನ್ನಾಗಿರುತ್ತೆ ಅದು ಸೆಟ್ ಆದರೆ ಹಾಕ್ಕೊಂಡು ಹೋಗ್ತೀನಿ. ಅದ್ರ ಸ್ಯಾರಿ ಚೆನ್ನಾಗಿದೆ ಗೈಸ್. ನನ್ನ ಫೇವ್ರೆಟ್ ಕಲರ್. ಎರಡು ನನ್ನ ಫೇವ್ರೆಟ್ ಕಲರ್. ಈ ನನ್ನ ಮಕ್ಳು ಇಬ್ಬರು ಶರ್ಟ್ಗಳು ಬಿಚ್ಚಿಬಿಟ್ಟು 6 ಪ್ಯಾಕ್ ತೋರಿಸ್ತವ್ರೆ ಗೈಸ್. ಇವನು ಇಲ್ಲಿ 6 ಪ್ಯಾಕ್ ಫ್ಯಾಮಿಲಿ ಪ್ಯಾಕ್ ಬಂದ್ಬಿಟ್ಟಿತ್ತು ಅವ್ರಿಗೆ. ಯಾರಾದ್ರೂ ನಂಬ್ತಾರ? ನನ್ನ ತಮ್ಮ ಅಂದ್ರೆ ಯಾರು ನಂಬೋದೇ ಇಲ್ಲ. ನನ್ಗಿಂತೂ ದೊಡ್ಡದಾಗವ್ರೆ. ಅಲ್ಲಿ ನೋಡಿ ಏನ್ ಬಿಲ್ಡಪ್ ಹೊಡಿತಾವನ ಇವನು. ತಿರ್ಗೋ ಇಲ್ಲಿ. ಬರೀ ಡವ್ ಮಾಡ್ತಾನೆ. ಎಲ್ಲ ಅವನೇ ಕೆಲಸ ಮಾಡ. ರೆಡಿ ಗೈಸ್, ಮ್ಯಾಗಿ ಸ್ಟಾರ್ಟ್ ಮಾಡ್ತಾ ಇದೀವಿ. ನಾಚಿಕೆ ಪಡ್ತಾ ಇದ್ದಾನೆ. ಶರ್ಟ್ ಹಾಕೊಂತಿದ್ದೀರು, ನೀನು ವಿಡಿಯೋ ಮಾಡಬೇಡ ಅಂತಾನೆ. ಈ ಅಪ್ಪ ಕೂದ್ಲಿರೋದನ್ನ ಪ್ರಾಮಿಸ್ ಗೈಸ್, ಇವನು ನನ್ನ ಏಜ್ ಆಗೋಷ್ಟು ಒಳಗಡೆ ಫುಲ್ ಈ ಕೂದ್ಲೆಲ್ಲ ಉದ್ರೋಗಿ ತಾತ ಆಗ್ಬಿಟ್ಟಿರ್ತಾನೆ. ಕಲರ್ ಎಲ್ಲ ಕೂದ್ಲೆ ಉದ್ರೋಗ್ತವೆ ಅಂತ ಹೇಳ್ತಾ ಇದೀನಿ ನಾನು. ನಾನು ಯಾವತ್ತೂ ತೋರಿಸಿಲ್ಲ ಇವ್ರನ್ನ. ನಾನು ತೋರ್ಸಲ್ಲ. ನನಗೆ ಇವ್ರಿಗೆ ಅವರು ವಿಡಿಯೋ ಸಪೋರ್ಟ್ ಮಾಡಲ್ಲ ಗೈಸ್. ಇವ್ರ ಫ್ರೆಂಡ್ಸ್. ಹೌದೇನೋ ನಮ್ಗೆ ಗೊತ್ತಿಲ್ಲ. ನಮ್ ಮೇಕಪ್ ಮಾಡಲ್ಲ ನೀನು. ನಾನು ಸುಮ್ನೆ ಹೇಳ್ತಾ ಇದ್ಯಾ? ಅಲ್ಲೇ ಇದೆ ನೋಡಪ್ಪ ಸ್ವಾಮಿ. ಗೈಸ್, ನಾವು ಜಾಸ್ತಿ ವಿಡಿಯೋದಲ್ಲಿ ತೋರ್ಸಲ್ಲ. ಇವನ್ಗೆ ನಮ್ದು ಮದರ್ ಟಂಗ್ ಬಂದ್ಬಿಟ್ಟು ತೆಲುಗು. ಕನ್ನಡ ಮಾತಾಡ್ತಾ ತೆಲುಗು ಮಾತಾಡ್ಬಿಡ್ತೀವಿ 3 ಜನನು.
ಅದಕ್ಕೆ ಎಲ್ಲ ಡೌ ಗೈಸ್. ಸುಮ್ನೆ ಮಾತಾಡ್ತಾ ಮಾತಾಡ್ತಾ ಚಪ್ಪು ಪಲ್ಲವಿ ಅಂತಾರೆ ಗೈಸ್. ಹೌದು, ಅದಕ್ಕೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರಲ್ಲ ಇನ್ನ ನನ್ನ ತಮ್ಮ ಅಲ್ವಾ ನೀವು? ಅವರೇ ಮಾತಾಡಲ್ಲ ಕನ್ನಡ, ಎಲ್ಲಿ ಮಾತಾಡೋದು? ನಾನ್ ಮಾತಾಡಲ್ವಾ ಗೈಸ್? ಹೋದ್ರೆ ಹೋಗಿ ಹೇಳಿ, ನೀವೇ ಹೇಳಿ. ನಾನು ಮಾತಾಡಲ್ಲ. ಹತ್ರ ಮಾತಾಡ್ತಾರೆ, ನಮ್ಮ ಹತ್ರ ಮಾತಾಡಲ್ಲ ಗೈಸ್. ಅದೇನೋ ಅಪ್ಪ, ಅದು ಹಂಗೆ ಬಿಸಿ ಆಗಕ್ಕ ಬೇಗ ಬಿಸಿ ಆಗುತ್ತೆ ಗೈಸ್. ಗೊತ್ತಿಲ್ಲ. ಅವನ್ ನೋಡಿ ಮಾತೆತ್ತಿದ್ರೆ ಗೈಸ್ ಗೈಸ್ ಅಂತವನೆ. ಸ್ಟಾರ್ಟ್ ಮಾಡುವಪ್ಪ ಮ್ಯಾಗಿ, ಹಸುವಾಗ್ತಿದ್ದಿ. ಕುದಿಬೇಕು, ರೆಡಿ ಆಗ್ಬೇಕು ಗೋಯ್ಸ್. ಅದಕ್ಕೆ ಇವನ್ಗೆ ಕೊಟ್ಟು ಹೋಗ್ತಾ ಇದ್ದೀನಿ ಸ್ನಾನ ಮಾಡ್ಕೊಳ್ಳೋದಕ್ಕೆ. ಇವನ್ ಕೈ ಕೊಟ್ಟು ಹೋಗ್ತಾ ಇದ್ದೀನಿ ಫೋನ್. ನಾನು ಬರೋಷ್ಟು ಒಳಗಡೆ ಮ್ಯಾಗಿ ಮಾಡಿರ್ಬೇಕಾಯ್ತಾ? ಮಾತಾಡೋ ವಿಡಿಯೋ ಅಲ್ಲಿ ನೀರು ಬಾಯ್ಲಿಂಗ್ ಆಗ್ತಿದೆ. ಇವರು ಮ್ಯಾಗಿಯನ್ನ ಓಪನ್ ಮಾಡ್ತಿದ್ದಾರೆ. ಫಸ್ಟ್ ಮ್ಯಾಗಿ ಅದ ಪ್ಲೇಟ್ ಅದ. ಮ್ಯಾಗಿ ಹಣ್ಣು ಹಾಕ್ತಾ ಇದಾರೆ. ಮ್ಯಾಗಿ ಮಾಡಕ್ಕೆ ಏನೇನು ಹಾಕ್ಬೇಕು? ಮ್ಯಾಗಿ ಮಾಡಕ್ಕೆ ಅಲ್ಲಿ ನೋಡ್ತಿದ್ದೆ ಲಾಸ್ಟ್ ಎಂಡ್ ತನಕ ನೋಡಿ. ಓಕೆನಾ? ಓಕೆ. ಇವಾಗ ಅದ್ಯಾವುದೋ ಮಸಾಲೆ ಹಾಕ್ತಿದ್ದಾರೆ. ಅದ್ರ ನೇಮ್ ಮಸಾಲೆ ನೇಮ್ ಗೊತ್ತಿಲ್ಲ, ಪ್ಯಾಕೆಟಲ್ಲೇ ಬಂದಿದೆ ಅದು. ಪಲ್ವ ಎಲ್ಲ ರೆಡಿ ಆಗ್ತಾ ಇದೆ ಗಾಯ್ಸ್. ಇನ್ನು 2 ಮಿನಿಟ್ಸ್ ಅಷ್ಟೇ. ಮ್ಯಾಗಿ ಎಲ್ಲ ರೆಡಿ ಆಗೋಯ್ತು ಗಾಯ್ಸ್. ಇನ್ನೇನು ತಿನ್ನೋದಷ್ಟೇ, ಬ್ಯಾಲೆನ್ಸ್. ನಿಮ್ಮ ಮೇಡಮ್ ಅವ್ರು ಇನ್ನೂ ಬರಲೇ ಇಲ್ಲ. ನೋಡಿ ಗಾಯ್ಸ್, ನಮ್ಮ ಅಕ್ಕ ಬಂದ್ರು, ಇವ್ರು ಪ್ಲೇಟ್ಗಳು ಎತ್ಕೊಂಡ್ ಬಂದ್ರು. ಚೆನ್ನಾಗಿದ್ಯಾ ಮ್ಯಾಗಿ? ಏನೇನ್ ಹಾಕಿದ್ಯೋ? ಈರುಳ್ಳಿ ನೋಡಿ ಹೆಂಗಿದೆ. ಹಂಗೆ ಇರೋದು ಈರುಳ್ಳಿ ಟೇಸ್ಟ್ ಮಾಡ್ತೀನಿ ಇರು. ಇವರೇನೋ ಪ್ಲೇಟ್ಗಳು ರೆಡಿ ಆಗಿ ಇಟ್ಕೊಂಡಿದ್ದಾರೆ, ಅವ್ರು ಸ್ಪೂನ್ ಎತ್ಕೊಂಡ್ ಬರ್ತಿದ್ದಾರೆ. ಟೇಸ್ಟ್ ಮಾಡ್ತೀನಿ ಗೈಸ್. ನನ್ನ ತಮ್ಮ ಮಾಡಿದ್ದಾನೆ ಅದಕ್ಕೆ. ಯಾವಾಗ ಮಾಡ್ತಿದ್ದೆ ಗೈಸ್, ಬಟ್ ಏನಾದ್ರು ಮರ್ತಾಗಿ. ಬಿಸಿ ಬಿಸಿ ಹಾಕೋಬಾರ್ದು. ಚೆನ್ನಾಗಿದೆ ಬಿಡಿ. ನೋಡಿ ಗಾಯ್ಸ್, ಇಷ್ಟೊತ್ತು ಇವರೇ ಹೇಳ್ತಾ ಇದ್ರು ಕನ್ನಡ ಮಾತಾಡ್ಬೇಕು ಅಂತ. ಈಗ ಇವರೇ ತೆಲುಗು ಮಾತಾಡ್ತಿದ್ದಾರೆ. ಬಾಯೆಲ್ಲ ಸುಳ್ತಾ ಇರುತ್ತೆ. ಏನೇನ್ ಹಾಕಿದಾನ ಅಂತ ಅವನಿಗೆ ಗೊತ್ತಿಲ್ಲಂತೆ. ಅಲ್ಲ, ಇಷ್ಟು ಮ್ಯಾಗಿ ಮಾಡಿದ್ದಾರೆ ಗಾಯ್ಸ್. ಮದುವೆಯಲ್ಲಿ ಏನ್ ತಿನ್ನೋದು? ನನ್ ಮಕ್ಳು ಇಬ್ರು ತಿನ್ನಿ, ನನ್ ಮದ್ವೆ ಊಟ ತಿಂತೀನಿ. ಆಯ್ತು, ಇಷ್ಟು ದೃಷ್ಟಿ ಆಗುತ್ತೆ. ದೃಷ್ಟಿ ಮಾಡಬೇಡಿ ಗೈಸ್ ನನ್ನ ತಮ್ಮ ಅವ್ರಿಗಿಬ್ರಿಗೆ. ಆಕ್ಚುಲಿ ಏನ್ ಗೊತ್ತಾ, ನಾನು ಸ್ಟಾರ್ಟಿಂಗ್ ವಿಡಿಯೋದಲ್ಲೇ ಇವ್ರನ್ನ ತೋರಿಸ್ತಾ ಇದ್ದೆ. ಏನಂದ್ರೆ ಅವ್ರಿಗೆ ನಾಚಿಕೆ ಆಗ್ತಿತ್ತು, ಮುಖ ಮುಚ್ಕೊಂತ ಇದ್ರು. ಇವಾಗ ಅವರೇ ವಿಡಿಯೋ ಮಾಡು ಅಂತಾರೆ. ಚಪ್ರಾ ಅವನೇನೋ ಹೇಳ್ದ ವಿಡಿಯೋ ಆಫ್ ಮಾಡಿದಾಗ. ಇವಾಗ ಮಾತಾಡಂದ್ರೆ ಹೇಳ್ತಾ ಇಲ್ಲ. ಅಲ್ಲ, ಮದ್ವೆಗೆ ಹೋಗೋಣ ರೆಡಿ ಆಗ್ರೋ ಅಂತಂದ್ರೆ ಮಧ್ಯಾಹ್ನ ಊಟ ತಿಂದಿಲ್ಲ ಅಂತೆ. ಮ್ಯಾಗಿ ಅವ್ನು ಚಿಕ್ಕವನಿದಾನಲ್ಲ 10 ಪ್ಯಾಕೆಟ್ ಎತ್ಕೊ. ಇವಾಗ ಮ್ಯಾಗಿ ತಿಂದ್ರೆ ಮದ್ವೆಲಿ ಏನ್ ತಿನ್ನೋದು ಗೈಸ್? ಈ ನನ್ನ ಮಗ ಈಗ ಇವನೇ
ತಿನ್ನೋಗು ಇನ್ನ ಎತ್ಕೊಯ್ದು ನೋಡಿ ಗೈಸ್, ನನ್ಗೆ ಊಟಕ್ಕೆ ಚಮಚ ಆಗಲ್ವಾ ಅಷ್ಟು ದಪ್ಪ ಕೊಟ್ಟ. ಹೇಳು, ಟೇಸ್ಟ್ ಮಾಡು ಬೇಗ. బాగుందరా? వానికి ఎట్లున్నా తింటాడు గైస్ వాడు, ఏం తప్పుడు పట్టలేదు. నీకెట్లుండ్రా? ಪರವಾಗಿಲ್ಲ. ನೆಕ್ಸ್ಟ್ ಇನ್ನೇನ್ ಮಾಡ್ತೀಯ ಅಡಿಗೆ? ಬಿರಿಯಾನಿ ಮಾಡ್ತೀಯಾ? ಯಾರು? ಇವನ್ಗೆ ಏನ್ ಕಲ್ಸ್ಕೊಟ್ಟಿದ್ಯಾ? ನಂಬ್ತೀರಾ? ನನ್ ಮಗ ಕಲ್ಸ್ಕೊಟ್ಟಿದ್ದಾನೆ ಇವನಿಗೆ ಅಂತಂದ್ರೆ ನಂಬ್ತೀರಾ ಗೈಸ್ ನೀವು? ನಂಬೇಡಿ. ಮುತ್ಕಸ್ಕೊಪ್ಪ, ಯಾಡು ನನಗೆ ತೆಲಿದು. ಊಟ ಮಾಡಿಲ್ಲ ಗೈಸ್ ನಮ್ಮವರು, ಗ್ಯಾಸ್ ಇಲ್ಲ ಅದಕ್ಕೆ. ಊಟ ಏನು ಅಡುಗೆ ಮಾಡಿರ್ಲಿಲ್ಲ, ಅದಕ್ಕೆ ಮ್ಯಾಗಿನೇ ಮಾಡೋರೆ ಕರೆಂಟ್ ಸ್ಟವ್ ಮೇಲೆ. ಏನ್ರಾ ನಿಮ್ಮ ಫೈನಲ್ ಲುಕ್ ಇದು. ಬಟ್ ಅವನಿಗೆ ಏರ್ ಸ್ಟೈಲ್ ಚೆನ್ನಾಗಿಲ್ಲ ಅಂತೆ, ಅದಕ್ಕೆ ಬಿಚ್ಬಿಡ್ತಾವ. ಅವನು ಚೆನ್ನಾಗಿತ್ತು ಹಿಂದೆಗಡೆ, ಮುಂದೆ ಚೆನ್ನಾಗಿಲ್ಲ, ಮುದುಕಿ ತರ ಕಳಿಸ್ತಿದ್ಯಾ ಅಂತ. ಹೌದಾ? ಬಾಗ್ಲೇದಾರೆ ಹೇರ್ ಸ್ಟೈಲು. ಹೇರ್ ಸ್ಟೈಲ್ ಬಾಗ್ಲೇದಂಟ ಅವನ చూడు. కాదు ముందరంట, ముందర బాగలేదంట. ఫేస్ ఎత్తు కనబడతానంట ఈ హెయిర్ స్టైల్ కి. వాడికి ఇట్లిడాలంట, ఇట్లా ఫుల్ ఇప్పేసి ఉండి ఇప్పుడే ఇప్పేస్తాను, చూస్తాను. ఇప్పుడా ಕ್ಯಾಮ್ರಾ ತುಡಿ ತೆಗಿ. ಇದು ಇವ್ನ್ ನೋಡಲ್ಲ, ದುಡ್ಡು ಕೊಡ್ತೀವೋ ಹೇರ್ ಸ್ಟೈಲ್ ಮಾಡಿಸ್ಕೊಂಡಿರೋದಕ್ಕೆ. ನೀನ್ ಬಿಚ್ಚುತ್ತಾ ಇದೀರಾ ಇಬ್ರು ಸೇರಿ. ಗೈಸ್ ಚೆನ್ನಾಗಿಲ್ಲ. ಅಯ್ಯೋ ಹೋದ್ರೋಗ್ಲಿ. ಇದು ಚೆನ್ನಾಗಿದ್ಯಾ ರೇಣಿ? ಇದು ಚೆನ್ನಾಗಿದ್ಯಲ್ಲ? ಅದಕ್ಕೆ ಇನ್ನೊಂದೇನೋ ನಾಲ್ಕು ಸೆಟ್. ಏನು ಇನ್ನೂ ಒಂದಾ? ಸಿಂಪಲ್ ಆಗಿ ಹೀಗೆ ಇರ್ಬೇಕು, ಸುಮ್ನೆ ಇರು, ಜಾತ್ರೆ ಮಾಡ್ಬಾರ್ದು. ನೋಡಿಗೆ మేకప్ పాడైపోతుందిరా. నేను పొయ్యే పట్టే ಸಾಕು. ನಿಮ್ಮಿಂದ ಹೇರ್ ಸ್ಟೈಲ್ ಮಾಡಿದೆ. ಇದು ಚೆನ್ನಾಗಿದ್ಯಾ ಗೈಸ್ ಹೇರ್ ಸ್ಟೈಲು? ಅವರಿಬ್ರು ಹೇಳಿರೋ ಹೇರ್ ಸ್ಟೈಲ್ ಇದು. ನಾನ್ ಮಾಡಿಸ್ಕೊಂಡ್ ಬಂದಿದ್ದೆ, ಅದು ಚೆನ್ನಾಗಿಲ್ಲ ಅಂತೆ ಅವ್ರಿಗೆ. ನೋಡೋಕ್ ಮತ್ತೆ ಇನ್ನೊಂದು ಹಾಕೋ ಅಂತ, ಅದಕ್ಕೆ ಇದೊಂದು ಹಾಕೊಂಡಿದ್ದೀನಿ. ತುಂಬಾ ಸಿಕ್ಕಿ ಆಗ್ತಿದ್ವಿ. ಹೋಗ್ತೀವಿ ಗೈಸ್, ಬನ್ನಿ ಮದುವೆಗೆ ಹೋಗೋಣ. ಇವಿ ಬಾ ನಡಿ ಗೈಸ್. ಇವಾಗ ಟೈಮ್ ಆಗೋಗ್ಬಿಟ್ಟಿದೆ, ಗಿಫ್ಟ್ ತಗೊಳಕ್ ಬಂದಿದೀವಿ. ಯೋಚನೆ ಮಾಡ್ತಾ ಇದೀವಿ, ಬೇಗ ಉಡುಪೋ. ಇದು ಚೆನ್ನಾಗಿದೆ. ಸೆಲೆಕ್ಟ್ ಮಾಡಿರೋದು ನಾನೇನಂದ್ರೆ ದುಡ್ಡು ಬೇಕು ನನಗೆ. ಬಟ್ ನಾವು ಮೂವರು ಗಾಡಿಯಲ್ಲಿ ಹೋಗ್ತಾ ಇರೋದು, ಭಯ. ಬಟ್ ಬೇಕಾದ್ರೆ ನಮ್ಮ ಅಣ್ಣ ನಮ್ಮ ಅತ್ತಿಗಿನ ಮನೆಗೆ ಕರ್ಸಿ ಏನಾದ್ರು ಕೊಡ್ತೀನಿ ನಾನು. ಈಗ ಸದ್ಯಕ್ಕಾಗಲ್ಲ, ಟೈಮು ಆಗೋಗಿದೆ. ಯಾವ್ದಾದ್ರು ನಿಂತ್ಕೊಳ್ಳಲ್ಲ ಅಪ್ಪ ಬೇಗ. ಇದೇ ಬೇಡ, ಇದು ಓಲ್ಡ್ ಆಗಿ ಕಾಣಿಸ್ತೈತಿ. ಇದು ಒಂದು ನಾವಾಗಿತ್ತು ನೋಡಿ. ಇವ್ 2 బిరీనా నా పెళ్లికి ఇవి ఇచ్చేది నువ్వు. నక్లెస్ చేపియాల ಅಲ್ವಾ? ಅವ್ರ ತಮ್ಮ ಅವ್ರು ನಾನು ಸಾಕ್ತಿಲ್ವ ಇವಾಗ? ನೋಡು ಫೋಟೋ ಕೊಡ್ತಾರಂತೆ, 5 ರೂಪಾಯಿ ಫೋಟೋ. ಯಾವಾಗೂ ಯಾವಾಗೂ ಪಿ ಡ್ರೆಸ್ ಹಾಕ್ತೀನಲ್ಲ, ಅದು ಸಿಕ್ಕಿಲ್ಲ ಸ್ಯಾರಿಯಲ್ಲಿ. ಯಾಕೆ ಮಾತಾಡ್ತಾ ಇಲ್ಲ, ಹಂಗೆ ಇದ್ದಾಳೆ ಅಂತ. ಸಿಕ್ಕಿಲ್ಲ, ಲೈಟ್ ಹಾಕಿ ಹೋದ್ರು. ಏನ್ ಗೊತ್ತಾ ಗೈಸ್, ಯಾಕೆ ವಿಡಿಯೋ ಮಾಡಿಲ್ಲ ಅಂದ್ರೆ ನಮ್ಗೆ ಇಷ್ಟ ಆಗಿರೋ ಜನಗಳ ಮಧ್ಯೆ ಇದೀವಿ, ಅದಕ್ಕೆ ವಿಡಿಯೋ ಮಾಡಕ್ಕಾಗಿಲ್ಲ. ಊಟ ತಿನ್ನೋದೇ ಆಗಲಿ ಯಾವುದೇ ಆಗಲಿ ನಮ್ಗೆ ಇಷ್ಟ ಇಲ್ಲ. ಅದಕ್ಕೆ ಸುಮ್ಮನೆ ನಮ್ಮ ಮನೆ ತನಕ ಬಂದು ಮತ್ತೆ ನಮ್ಮ ತೋಟದ ಹತ್ರ ಬಂದು ಹೇಳಿದಾರೆ ಗಂಡು, ನಮ್ಮ ಅಣ್ಣನೇ ಹೇಳಿದಾರೆ ನಾನು
ಆದರೂ ನಮ್ಮವ್ರಿದಾರಲ್ಲ, ನಮಗೆ ಇವರಿದಾರಲ್ಲ ಸಾಕು. ನನ್ನ ತಮ್ಮಗಳು ಯಾರು ಬೇಕು? ಮತ್ತೆ ಇವರೇ ನನ್ನ ಅಂತಸ್ತು, ಆಸ್ತಿ, ಹ್ಯಾಪಿನೆಸ್ ಎಲ್ಲ. ಇನ್ಯಾವನ ಏನಕ್ಕೆ ಬೇಕು? ನಮ್ಮಪ್ಪ ಫ್ಯಾಮಿಲಿಯವರು ನೋಡಿ ಎಲ್ಲ ಹೋಗ್ಬಿಟ್ಟಿದ್ದಾರೆ, ಊಟ ತಿನ್ನಕ್ಕೆ ಹೋಗ್ತಾ ಇದ್ದಾರೆ. ಆ ಅಣ್ಣ ಜಯಣ್ಣ ಅಂತ ಪಾಪ ತುಂಬ ಒಳ್ಳೆಯವನು, ಚಿಕ್ಕಣ್ಣ. ಅಣ್ಣ ಬಂದಿದ್ದಕ್ಕೆ ಗಾಯ್ಸ್, ಅವನಿಗೆ ಗೊತ್ತಿಲ್ಲ ಇದು ವಿಡಿಯೋ ಅಂತ. ಫೋಟೋ ಅನ್ಕೊಂಡು ಪೋಸ್ ಕೊಡ್ತಾ ವಿಡಿಯೋ ಮಾಡ್ತಾ ಇದ್ದೀನಿ. ಇವ್ರು ನೋಡಿ ಎಷ್ಟು ಬ್ಯುಸಿ ಇದ್ದಾನೆ, ಕ್ರಿಕೆಟ್ ನೋಡ್ತಾ ಇದ್ದಾನೆ. ಬಾ ಹೋಗೋಣ ಬಾ, ಇನ್ನ ಸಾಕು. ಇಲ್ಲಿ ಜಾಸ್ತಿ ಇದ್ರೆ ನನಗೆ ಬೇಜಾರೇನಿಲ್ಲ, ಏನಕ್ಕೆ ಅವಶ್ಯಕತೆ ಇಲ್ಲ. ಬಾ ಸಾಕು, ಪೋಸ್ ಕೊಟ್ಟಿದ್ದು ಇರು, ತೆಗಿತೀನಿ ಹೋದ್ರೋಗ್ಲಿ. ಫೈನಲಿ ಮದುವೆ ಆಗೋಯ್ತು, ನಾವು ಹೋಗ್ತೀವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಸ್ವಲ್ಪನೇ ಜಾಸ್ತಿ ಇಲ್ಲ ವಿಡಿಯೋ. ನಾನು ಚೆನ್ನಾಗಿದ್ದೀನಿ, ಕಾಮೆಂಟ್ ಮಾಡಿ. ನಾನು ಜಾಸ್ತಿ ರೆಡಿ ಆಗಲ್ಲ ಗೈಸ್, ನಾನು ಸ್ಪೋರ್ಟ್ಸ್ ಗರ್ಲ್, ಅದಕ್ಕೆ ಇವತ್ತು ರೆಡಿ ಆಗಿದ್ದೀನಿ. ಚೆನ್ನಾಗಿದ್ದೀನ? ಇಯರಿಂಗ್ಸ್ ಎಲ್ಲ ಚೆನ್ನಾಗಿದೆಯಾ? ನನಗೆ ಅಲ್ಲಿ ಊಟನೇ ಸರಿಯಾಗಿ ತಿಂದಿಲ್ಲ, ನನಗೇನೋ ಇಷ್ಟನೇ ಆಗಿಲ್ಲ. ಒಂದು ಪೆಪ್ಸಿ ತಗೊಂಡು ಈ ನನ್ನ ಮಕ್ಕಳು ನೋಡಿ ತಿಂದ್ವಿ, ಚೆನ್ನಾಗೂ ತಿಂದಿಲ್ಲ, ಬಂದ್ಬಿಟ್ವಿ. ಬಾಯ್. ತುಂಬ ಇಷ್ಟ ಆಯಿತು ಗೈಸ್. ಇದು ಕಚ್ಚೈನ ಇಷ್ಟ ಆಯಿತು, ಇಯರಿಂಗ್ಸ್ ಇಷ್ಟ ಆಯಿತು ನನಗೆ, ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಏನು ಗೊತ್ತಾ, ಇದು ನನ್ನ ಫೇವ್ರೆಟ್ ಕಲರ್ ಸ್ಯಾರಿ, ಮೈಸೂರು ಸಿಲ್ಕ್ ಸ್ಯಾರಿ ಅಂತಾರೆ ಗೈಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಟೈಮ್ ಹೋಗುತ್ತೆ, ಮಲ್ಕೋಬೇಕು.